ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ಯಾಟರ್ಡೆ ವೀಕೆಂಡು, ಸೊ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ಕೊತಾ ಇದ್ವಿ. ಸೊ ನಮ್ಮ ಮನೆಯವರು ಆಫೀಸಿಂದಾನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಿ ಹೋಗೋಣ ಏನು ಅಂದ್ಬಿಟ್ಟು. ಸೊ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಎಲ್ಲಾದ್ರೂ ಹೋಗೋಣ ಬನ್ನಿ, ಇವತ್ತು ನನಗೂ ಮನೇಲಿದ್ದು ಬೋರ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಸೊ ಅವರು ಆಫೀಸಿಂದಾನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸಡನ್ ಆಗಿ ನಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರು. ಸೊ ಅವರೇನೆ ಹೇಳ್ತಾರೆ ನೋಡಿ ಎಲ್ಲಿಗೆ ಬಂದಿದ್ದೀವಿ ಏನಂತ. ಫಾರ್ ದ ಫಸ್ಟ್ ಟೈಮ್ ಅವರೇನೆ ಅಂದ್ರೆ ಹೇಳ್ತಿದ್ದಾರೆ. ಎವ್ರಿ ಟೈಮ್ ನಾನೇ ಹೇಳ್ತಿದ್ದೆ ಎಲ್ಲಿ ಹೋಗಿದ್ದೀವಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಇವತ್ತು ನಾವು ಸ್ನೋ ಸಿಟಿಗೆ ಬಂದಿದ್ದೀವಿ. ಸೊ ನನಗೂ ಖುಷಿ ಆಯಿತು, ಅವರೇ ಆ್ಯಕ್ಚುಲಿ ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು. ಎವ್ರಿ ಟೈಮ್ ನಾನೇ ಮಾಡ್ತಿದ್ದೆ ಲಾಗ್ ಸ್ಟಾರ್ಟು. ಸೊ ಇವತ್ತು ಅವ್ರು ಮಾಡಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಸೊ ನಮಗೆ ಟೈಮಿಂಗು 7 to 8 ಇತ್ತು. ಸೊ ನಮಗಿನ್ನೂ ಟೈಮ್ ಇತ್ತು. ನಾವು 6 ಗಂಟೆನಷ್ಟಕ್ಕೆ ಹೋಗಿದ್ವಿ, ಬಿಫೋರ್ 1 hour ಹೋಗಿದ್ವಿ. ಸೊ ಹಂಗೆ ಅಲ್ಲೆಲ್ಲ ಸುತ್ತಾಡ್ತಾ ಇದ್ವಿ. ಮೇಲ್ಗಡೆ ಮಕ್ಕಳ ಆಟ ಆಡೋ ಫನ್ ಗೇಮ್ಸ್ ಇತ್ತು. ಸೊ ನನ್ನ ಮಗಳು ಹೋಗೋಣ ಬನ್ನಿ ಅಲ್ಲಿ ನೋಡೋಣ ಏನಿದೆ ಗೇಮ್ಸು ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು. ಸೊ ನಾವು ಹೋದ್ವಿ ಏನೇನಿದೆ ಅಂದ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಆಟ ಆಡಿದ್ಲು, ಎಂಜಾಯ್ ಮಾಡಿದ್ಲು. ಹೆಂಗೂ ಟೈಮ್ ಇತ್ತು ಅಂದ್ಬಿಟ್ಟು ನಾವು ಸರಿ ನಡಿ ಅಂದ್ಬಿಟ್ಟು ಒಟ್ಟಿಗೆ 1 hour ಟೈಮ್ ಹಂಗೆ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಪಟ್ಲು ಫನ್ ಗೇಮ್ಸ್ ಆಡ್ತಾ. ಸೊ ಅಂದ್ರೇನು ಎಲ್ಲ ಗೇಮ್ಸ್ ಆಡಲಿಲ್ಲ, ಸೊ ಪರ್ಟಿಕ್ಯುಲರಾಗಿ ಒಂದೊಂದು ಗೇಮ್ ಮಾತ್ರ ಆಡಿದ್ಲು. ಸೊ ಎಲ್ಲ ಗೇಮ್ಸು ನಾವು ಆಡ್ಸೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ವಲ್ಲ ಅಷ್ಟೊಂದು. ನಮಗೆ 1 hour ಮಾತ್ರ ಇತ್ತು. ಸೊ ಬಿಫೋರು ಹಾಫ್ ಆನ್ ಅವರ್ ಅವ್ರು ನಮ್ಮನ್ನು ಕರೀತಾರೆ, ಅಂದರೆ ಎಲ್ಲ ಜರ್ಕಿನ್ ಅದೆಲ್ಲ ಹಾಕ್ಕೊಂಡು ರೆಡಿ ಆಗೋಕ್ಕೆ. ಸೊ ಇವಳು ನೋಡಿ ಆಲ್ರೆಡಿ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಸೊ ಜರ್ಕಿನ್ನು, ಶೂ, ಸಾಕ್ಸು, ಆಮೇಲೆ ಗ್ಲೌಸು ಎಲ್ಲರೂ ಕೊಡ್ತಾರೆ. ಬಟ್ ನಾನು ನನ್ನ ಮಗಳು ಸಾಕ್ಸ್ ತೊಗೊಂಡು ಹೋಗಿರಲಿಲ್ಲ. ಸೊ ನಮ್ಮ ಮನೆಯವರು ಶೂ ಹಾಕ್ಕೊಂಡು ಬಂದಿದ್ರಲ್ಲ, ಅವ್ರು ಸಾಕ್ಸ್ ಹಾಕ್ಕೊಂಡು ಬಂದಿದ್ರು. ಸೊ ಮತ್ತೆ ನಾವಲ್ಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ವಿ ಸಾಕ್ಸು ಕಂಪಲ್ಸರಿ ನಮ್ಮ ದುಡ್ಡಲ್ಲೇ ಪರ್ಚೇಸ್ ಮಾಡಬೇಕು. ಶೂ ಅವ್ರು ಕೊಡ್ತಾರೆ, ಆಮೇಲೆ ಗ್ಲೌಸು ಜರ್ಕಿನ್ನು ಅವರೇ ಕೊಡ್ತಾರೆ. ಸೊ ಎಲ್ರಿಗೂ ಹಾಫ್ ಆನ್ ಅವರ್ ಮುಂಚೆನೇ ಇರಬೇಕು. ಸೊ ಎಲ್ಲರೂ ನೋಡಿ ರೆಡಿ ಆಗ್ತಾ ಇದ್ದಾರೆ ನೋಡಿ, ಬಂದಿರೋರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ರು. 2.5 ವರ್ಷದ ಮಗು ಸಮಯ ಬಂದಿತ್ತು. ಸೊ ತುಂಬ ನೋಡಿ ಎಲ್ಲೆಲ್ಲ ಮಕ್ಕಳು ಕಾಣ್ತವೆ ನೋಡಿ. ಮಕ್ಕಳು ನಮಗೇನು ಆ್ಯಕ್ಚುಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಾವು ಹಾಗೇ ರೆಡಿಯಾಗಿ ವೇಟ್ ಮಾಡ್ತಾ ಇದ್ವಿ, ಕರೀತಾರೆ. ಅಂದರೆ ಒಂದು ರೂಮಲ್ಲಿ ಫಸ್ಟ್ ಅವರು ಒಂದು ರೂಮಲ್ಲಿ ಹಾಕ್ತಾರೆ ಎಲ್ಲರೂ ನಮ್ಮನ್ನು, ಯಾರ್ಯಾರು ಎಲ್ಲರೂ ಬಿಫೋರ್ ಒಂದು 5 ನಿಮಿಷ 7 ಗಂಟೆ ಇತ್ತಲ್ವ. ಸೊ 6:55ಕ್ಕೆ ಕರೀತಾರೆ. ಸೊ ನೋಡಿ ಇದೆಲ್ಲ ಇದೇ ರೂಮ್, ಅದು ಎಲ್ಲರೂ ಕರೀತಾರೆ. ಸೊ ನಾವು ವೇಟ್ ಮಾಡ್ತಿದ್ವಿ ಓಪನ್ ಆಗೋಗೋಸ್ಕರನೇ. ಡೋರು ಇನ್ನೂ ಓಪನ್ ಮಾಡಿರಲಿಲ್ಲ. ಸೊ ಎಲ್ಲರೂ ಬರಲಿ ಅಂದ್ಬಿಟ್ಟು. ಸೊ 1 hour ಇರುತ್ತೆ ಒಬ್ಬೊಬ್ರಿಗೆ. ಸೊ ನಮ್ಮದು 7 to 8 ಇತ್ತು. ಸೊ ಹಿಂಗಾಗಿ ವೇಟ್ ಮಾಡ್ತಾ ಇದ್ವಿ ಆಚೆ ಡೋರಿಂದನೇ. ಸೊ ಓಪನ್ ಮಾಡಲಿ ಅಂದ್ಬಿಟ್ಟು. ಸೊ ನೋಡಿ ಇವಾಗ ಓಪನ್ ಮಾಡಿದರು ಅವರು. ಸೊ ಹೊರಟ್ವಿ. ನೋಡಿದ್ರೆ ಒಳಗಡೆ ಹೋದರೆ ಏನೋ ಒಂದು ಬೇರೆ ಜಗತ್ತು ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಹೋಗಿ ಬನ್ನಿ. ಯಾರ್ಯಾರು ಹೋಗಿಲ್ಲ ಸ್ನೋ ಸಿಟಿಗೆ, ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತಾರೆ. ಬಟ್ ನಮ್ಮ ಥರನವ್ರು ಇರ್ತಿರಲ್ಲ ಹೋಗದೆ ಇರೋರು. ಸೊ ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿದೆ. ನಮಗಿನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಇವ್ರು ನೋಡಿ ಆಲ್ರೆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲೆಲ್ಲ. ಸೊ ನನ್ನ ಕರೆದ್ರು, ನನಗೆ ಭಯ ಆಗೋಯ್ತು, ನಾನು ಬರಲ್ಲ ಅಂತ ಹೇಳಿದೆ. ಸೊ ಇವರು ರೆಡಿ ಆದರು. ಸೊ ಹಂಗೆ ನಾನು ಕೆಳಗಡೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ. ತುಂಬ ಚೆನ್ನಾಗಿದೆ, ಒಂಥರ ಏನೋ ನಾವು ಕಾಶ್ಮೀರಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಆಗಿಬಿಟ್ಟಿತ್ತು ಅಷ್ಟೇ. ಮೇಲೆ ಮೋಡ ಥರ ಮಾಡಿದ್ದಾರೆ ನೋಡಿ, ಅಲ್ಲೆಲ್ಲ ಮೋಡ ಥರ ಯಾವ ಥರ ಮಾಡಿದ್ದಾರೆ, ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಚೆನ್ನಾಗಿತ್ತು, ತುಂಬ ಸೂಪರಾಗಿತ್ತು. ಸೊ ಹಿಂಗಾಗಿ ಅವರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾನು ಹಂಗೇ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ. ಸೊ ಅವರು ಆಟ ಆಡೋದನ್ನು ವೀಡಿಯೋ ನೋಡಿ ಇವಳು ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು. ಇವಳು ಭಯನೇ ಪಡಲ್ಲ ಫ್ರೆಂಡ್ಸ್ ನನ್ನ ಮಗಳು. ನನಗೆ ಭಯ, ಅವಳು ಏನಾದರೂ ಮಾಡ್ಕೋತಾಳೆ ಏನೋ ಅಂದ್ಬಿಟ್ಟು. ಅವಳು ನನಗೆ ಏನು ಭಯ ಪಡಬೇಡ ಮಮ್ಮಿ, ಏನಾಗಲ್ಲ, ನೀ ಸುಮ್ಮನಿರು, ಏನಾಗಲ್ಲ ಸುಮ್ಮನಿರು ಅಂತ ಹೇಳ್ತಾಳೆ ನೋಡಿ. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ. ಮತ್ತು ಫೋಟೋಗೆ ಬೇರೆ ಪೋಸ್ ಕೊಡ್ತಾಳೆ ಆಡ್ಬಿಟ್ಟು. ನೋಡಿ ಯಾವ ಥರ ಪೋಸ್ ಕೊಡ್ತಾಳೆ ಅಂದ್ಬಿಟ್ಟು. ನೋಡಿ ಅವಳ ಖುಷಿನೇ ನಮ್ಮ ಖುಷಿ ಆ್ಯಕ್ಚುಲಿ. ಅವಳು ಅಷ್ಟೊಂದು ಖುಷಿ ಪಡ್ತಾಳೆ ಈ ಥರ ಇದೆಲ್ಲ ಅವಳನ್ನ. ಸೊ ಅವಳು ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು ಅವಳಿಗೋಸ್ಕರ ನಾವು, ನಮಗೋಸ್ಕರ ಅವರು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ನೋಡಿ ಈ ಥರ ಮನೆಯವರು ಆಟ ಆಡ್ತಾ ಇದ್ರು. ಅವ್ರೂ ತುಂಬ ಖುಷಿ ಪಟ್ರು ಈ ಸರಿ. ಹಾಗೇನೆ ಅಲ್ಲಿ ಬಾಸ್ಕೆಟ್ಬಾಲ್ ಎಲ್ಲ ಇತ್ತು. ಸೊ ನನ್ನ ಮಗಳು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಬಾಸ್ಕೆಟ್ಬಾಲ್ ಎಲ್ಲ ಸ್ವಲ್ಪ ಆಡಿದ್ಲು, ನಾವು ಆಡಿದ್ವಿ. ಸೊ ಹಂಗೆ ಅವಳು ಫುಲ್ಲು ಐಸ್ ಜೊತೆ ಆಟ ಆಡಿದ್ಲು ಫ್ರೆಂಡ್ಸ್. ಫುಲ್ ಅವಳದು ಕಾಲೆಲ್ಲ ನೆಂದೋಗಿತ್ತು, ಸಾಕ್ಸ್ ಎಲ್ಲ ನೆಂದೋಗ್ಬಿಟ್ಟಿತ್ತು, ಅಷ್ಟೊಂದು ಐಸಲ್ಲಿ ಆಟ ಆಡಿದ್ಲು ಅವಳು.
ತುಂಬಾ ಖುಷಿ ಪಟ್ಲು. ಐಸೂನು ಆಟ ಆಡೋದು ಎಲ್ಲಾನು. ಹಂಗೇನೆ ಅವಳು ಅದೇ ಐಸ್ ತಂದು ನನಗೆ ಎರಿಸ್ತಾ ಇದ್ಲು. ಸೊ ನಾನು ಹೇಳ್ತಿದ್ದೆ ಹಾಕಬೇಡ್ವಿ ಐಸ್ ಅಂದರೆ ಅವಳು ಬೀಳ್ತಾನೆ ಇಲ್ಲ, ಹಂಗೆ ಐಸ್ ತಂದು ಆಟ ಆಡ್ತಾ ಇದ್ಲು. ಸೊ ಹಂಗೆ ಅಲ್ಲೊಂದು ಚಿಕ್ಕದೊಂದು ಕೇವ್ ಥರ ಮಾಡಿದ್ರು. ಸೊ ಅಂದರೆ ಒಬ್ಬೊಬ್ಬರೇ ಹೋಗ್ಬೋದಿತ್ತು. ಒಳಗಡೆ ಹೋಗಿ ಸ್ವಲ್ಪ ಸ್ಪೇಸ್ ಇತ್ತು, ಒಂದೊಂದು ಫ್ಯಾಮಿಲಿ ಹೋಗಿ ಒಂದು ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡೋ ಥರ ಒಳಗಡೆ ಸ್ಪೇಸ್ ಮಾಡಿದ್ದಾರೆ. ಬಟ್ ಹೋಗಕ್ಕೆ ಮಾತ್ರ ಒಬ್ಬೊಬ್ಬರೇ ಹೋಗ್ಬೇಕಿತ್ತು. ಸೊ ಹಂಗಾಗಿ ಒಂದೊಂದು ಫ್ಯಾಮಿಲಿ ವೇಟ್ ಮಾಡ್ತಾ ಇತ್ತು. ಸೊ ನಮ್ಮ ಫ್ಯಾಮಿಲಿ ಆದಮೇಲೆ ನೆಕ್ಸ್ಟ್ ಬೇರೆಯವ್ರ ಫ್ಯಾಮಿಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಂಗೆ ನಾವು ಅಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಒಂದು ಫೋಟೋ ಕ್ಲಿಪ್ಪಿಂಗ್ ತೊಗೊಂಡು ಈಚೆ ಬಂದ್ವಿ. ಸೊ ನೋಡಿ, ನಮ್ಮ ಫ್ಯಾಮಿಲಿ ಆದ ತಕ್ಷಣ ಬೇರೆಯವ್ರ ಫ್ಯಾಮಿಲಿ ಹಂಗೆ ರೆಡಿ ಇರ್ತಾರೆ. ಸೊ ಜಾಸ್ತಿ ಅಲ್ಲಿ ವೇಟ್ ಮಾಡ್ತಿರ್ತಾರಲ್ವ, ನಾವು ಆ ಒಳಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನಿಜವಾದ ಒಳಗೆ ಹೋಗಿದ್ದೀವಿ ಅನ್ನೋ ಥರ. ಸೊ ಹಂಗೇನೆ ಅವಳು ಮಕ್ಕಳ ಆಟೋ ಗೇಮ್ಸು ಇತ್ತು ಅಲ್ಲಿ ಒಳಗಡೆ. ಸೊ ಅವಳು ಆಡಿದ್ಲು, ಕೆಲವೊಂದು ಆಡಿದ್ಲು, ಎಲ್ಲನೂ ಆಡಲಿಲ್ಲ. ಸೊ ಹಂಗೆ ಆಡ್ಕೊಂಡು ಅವಳು ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಅಲ್ಲೇ ಬೆಟ್ಟದ ಥರ ಮಾಡಿ ಒಂದೇನೋ ಮಾಡಿ ಅದನ್ನ ಹತ್ತೋ ಥರ ಮಾಡಿದ್ದಾರೆ. ಬಟ್ ಸಖತ್ ಜಾರುತ್ತೆ. ಅದು ಹೆಂಗೆ ನಮ್ಮ ಹಸ್ಬೆಂಡು ಅಷ್ಟೊಂದು ಹತ್ತಿದ್ರೋ ಗೊತ್ತಿಲ್ಲ, ನನಗೆ ಮಾತ್ರ ಒಂದು ಸ್ಟೆಪ್ಪು ಹತ್ತಕ್ಕಾಗಲಿಲ್ಲ. ಅವ್ರು ಹತ್ಬಿಟ್ಟು ಅಲ್ಲೇ ಒಂದು ಫೋಟೋ ತೊಗೊಂಡ್ರು, ವಿಡಿಯೋನು ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ನಾನು ಹತ್ತಿದ್ದೀನಿ, ನನಗೊಂದು ಸಿಂಗಲ್ ಸ್ಟೆಪ್ಪು ಹತ್ತಕ್ಕಾಗಲಿಲ್ಲ. ಅಂದ್ರೆ ಅಷ್ಟೊಂದು ಜಾರುತ್ತೆ ನೋಡಿ. ಅಲ್ಲೆಲ್ಲ ಐಸ್ ಇದೆ, ಬಟ್ ಅದು ಅಷ್ಟೊಂದು ಹಾಡು ಇಲ್ಲ. ಅದು ಕಾಲಿಡೋಕ್ಕೆ ತುಂಬ ಸ್ಮೂತ್ ಇದೆ, ಐಸ್ ಇದೆ, ಸಖತ್ ಜಾರುತ್ತೆ. ಒಂದು ಸ್ಟೆಪ್ ಹತ್ತಕ್ಕಾಗಲಿಲ್ಲ. ಹಿಂಗಾಗಿ ನಗ್ತಾ ಇದ್ದೆ ನಾನು, ಒಂದು ಸ್ಟೆಪ್ಪು ಹತ್ತಕ್ಕಾಗಲಿಲ್ಲ ನನಗೆ ಅಂದ್ಬಿಟ್ಟು. ಬಟ್ ಅದೇನೋ ಒಂಥರ ಎಕ್ಸ್ಪೀರಿಯೆನ್ಸು. ತುಂಬ ವರ್ಷಗಳ ನಂತರ ಈ ಥರ ಆಟ ಆಡೋದು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಆಮೇಲೆ ನನ್ನ ಮಗಳು, ನಮ್ಮ ಮನೆಯವರು ಸೊ ಆಟ ಆಡ್ಕೊಂಡು ನಿಂತ್ಕೊಂಡ್ರು. ಸೊ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಸ್ವಲ್ಪ ರೀಲ್ಸಿಗೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಸೊ ಅಂದರೆ ನನಗೆ ಆ ಮೂವಿ ನೋಡಿದ್ದೆ, ಅವರು ರೀಸೆಂಟಾಗಿ ಶಿವರಾಮರು ತೀರ್ಕೊಂಡ್ರಲ್ಲ, ಸೊ ಅವ್ರದ್ದು ಮೂವಿ ನಾನು ಆವಾಗಲೇ ನೋಡಿದ್ದೆ. ಸೊ ಹೆಂಗೂ ಹೋಗಿದ್ವಲ್ಲ, ಅವ್ರ ಸಾಂಗಿಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು
ಅಂದರೆ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೀಲ್ಸ್ ಮಾಡಿದ್ವಿ. ಸೊ ಹಂಗೆ ಅಲ್ಲಿ ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ರು, ಎಲ್ಲರೂ ಸಾಂಗ್ ಹಾಕಿದ್ರು. ನಾನು ಆ ಸಾಂಗ್ನ ಪ್ಲೇ ಮಾಡಲಿಲ್ಲ, ಸೊ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂದ್ಬಿಟ್ಟು. ಸೊ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಈ ಫ್ರೆಂಡ್ಸ್ ಬರ್ತಾರಲ್ಲ, ಫ್ರೆಂಡ್ಸ್ ಗ್ರೂಪು, ಸೊ ಅವ್ರು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸೊ ಆ ಥರ ಏನಾರು ಗ್ರೂಪ್ ಇದ್ದರೆ ಇದು ಚೆನ್ನಾಗಿದೆ ಪ್ಲೇಸು, ಆ ಥರ ಫ್ರೆಂಡ್ಸ್ ಗ್ರೂಪ್ ಹೋಗೋಕ್ಕೆ. ಸೊ ನಮ್ಮ ಫ್ಯಾಮ್ಲಿಗೂ ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಗ್ರೂಪಿಗೆ ಅವ್ರು ಬ್ಯಾಚುಲರ್ಸ್ ಅಲ್ವಾ, ಸೊ ಇನ್ನೂ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿತ್ತು. ಆಮೇಲೆ ಇನ್ನೂ ಒಂದು 10 ನಿಮಿಷ ಟೈಮ್ ಇತ್ತು, ನಾವು ಹೊರಗಡೆ ಬಂದ್ಬಿಟ್ಟು. ಯಾಕಂದರೆ ನನ್ನ ಮಗಳಿಗೆ ತುಂಬ ಅದು ಕೋಲ್ಡ್ ಆಗ್ತಾಯಿತ್ತು, ಅವಳು ಮೂಗು ಹತ್ರ ಎಲ್ಲ ತುಂಬ ತಂಪಾಗ್ಬಿಟ್ಟಿತ್ತು. ಸೊ ಹಿಂಗಾಗಿ ನಾವು ಬೇಗನೆ ಹೊರಟ್ವಿ. ಸೊ ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡ್ರು. ಸೊ ಅದನ್ನೇ ನಾವು ಸ್ವಲ್ಪ ನೋಡಿದ್ವಿ, ಅವ್ರು ಡ್ಯಾನ್ಸ್ ಮಾಡೋದನ್ನೇ. ಸೊ ಆಮೇಲೆ ಇನ್ನೊಂದು 10 ನಿಮಿಷ ಟೈಮ್ ಇತ್ತು. ಸೊ ನಾವು ಹೊರಟ್ಬಿಟ್ವಿ, ಯಾಕಂದರೆ ಮತ್ತೆ ಅವಳಿಗೆ ಕೋಲ್ಡ್ ಆದರೆ ಕಷ್ಟ ಅಲ್ವಾ, ಇನ್ನು ಚಿಕ್ಕ ಮಗು ಅಂದ್ಬಿಟ್ಟು ಭಯ ಆಯಿತು. ಅಂದರೆ ತುಂಬ ಆಯ್ಸಲ್ಲಿ ಆಟ ಆಡಿದ್ಲು ಅವಳು. ಸೊ ಹಿಂಗಾಗಿ ಇನ್ನೂ 5 ನಿಮಿಷ ಇತ್ತು, ಹೊರಟ್ವಿ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು. ಬಾಯ್.